ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಯಾರಿಗೆಲ್ಲ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡೋದಿಕ್ಕೆ ಇನ್ನೂ ಬರ್ತಾ ಇರೋದಿಲ್ವೋ, ಇನ್ನು ಕಲಿಯೋ ಹಂತದಲ್ಲಿರ್ತಾರೋ, ಅಥವಾ ಕಲಿತರು ಅವರಿಗೆ ಸಮಯದ ಅಭಾವದಿಂದ ಲಲಿತಾ ಸಹಸ್ರನಾಮ ಪಠನೆ ಮಾಡಲು ಸಾಧ್ಯವಾಗೋದಿಲ್ವೋ ಅಂತವರಿಗೆ ಉಪಯೋಗವಾಗ್ಲಿ ಅಂತ ಒಂದು ಮಹಿಮಾನ್ವಿತವಾದ ಸ್ತೋತ್ರದ ಬಗ್ಗೆ ಹೇಳಬೇಕು ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಸ್ತೋತ್ರ ಯಾವುದು ಅಂತ ಹೇಳೋದಕ್ಕೂ ಮೊದಲು ಒಂದು ಕಥೆಯನ್ನ ಹೇಳ್ಬಿಡ್ತೀನಿ. ಅಂದ್ರೆ ಆ ಸ್ತೋತ್ರದ ರಚನೆ ಹೇಗಾಯ್ತು, ಆ ಸ್ತೋತ್ರವನ್ನ ರಚನೆ ಮಾಡಿದಂತ ಮಹಾನುಭಾವ ಯಾರು ಅನ್ನೋ ಕಥೆಯನ್ನ ನಾನು ಹೇಳ್ತೀನಿ. 18ನೇ ಶತಮಾನದಲ್ಲಿ ತಿರುಕ್ಕಡೆಯೂರ್ ಅನ್ನೋ ಕ್ಷೇತ್ರ, ಇದು ಚಿದಂಬರ ಕ್ಷೇತ್ರಕ್ಕೆ ಬಹಳ ಹತ್ತಿರ ಇರೋಂಥ ಕ್ಷೇತ್ರ. ಅಲ್ಲಿ ಅಮೃತ ಘಟೇಶ್ವರ ಮತ್ತು ಅಭಿರಾಮಿ ದೇವಿ ನೆಲೆಸಿರೋಂಥ ಪುಣ್ಯಕ್ಷೇತ್ರ ಅದು. 18ನೇ ಶತಮಾನದ ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಅಯ್ಯರ್ ಎನ್ನುವಂತ ಒಬ್ಬ ಭಕ್ತ, ಅವನು ಅವಧೂತನ ತತ್ವಗಳನ್ನ ಹೊಂದಿರ್ತಾನೆ, ಮಹಾ ಸಾಧಕ ಕೂಡ. ಸಾಮಾನ್ಯವಾಗಿ ಆ ಸ್ಥಿತಿಯಲ್ಲಿರುವವರಿಗೆ ಮೈ ಮೇಲೆ ಪ್ರಜ್ಞೆಯೇ ಇರೋದಿಲ್ಲ. ಅವರು ಏನ್ ಮಾಡ್ತಾರೋ ಏನ್ ಮಾತಾಡ್ತಾರೋ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸದಾಕಾಲ ಆಲಯದಲ್ಲಿದ್ದು ಪರಮೇಶ್ವರಿಯನ್ನ ಧ್ಯಾನಿಸ್ತಾ, ತನ್ನ ಮನೋನೇತ್ರದಿಂದ ಪರಮೇಶ್ವರಿಯನ್ನ ದರ್ಶನ ಮಾಡ್ತಾ ಆನಂದ ಪಾರವಶ್ಯದಲ್ಲಿ ಮುಳುಗಿರ್ತಾ ಇರ್ತಾರೆ. ಒಂದು ದಿನ ಶರಭೋಜಿ ಮಹಾರಾಜ ಆ ಆಲಯಕ್ಕೆ ಬಂದು ದರ್ಶನ ಮಾಡುವ ಸಮಯದಲ್ಲಿ ಆ ಆಲಯದಲ್ಲಿದ್ದಂತಹ ಎಲ್ಲರೂ ರಾಜನಿಗೆ ಗೌರವಿಸಿ ಹೊರಗಡೆ ಬರ್ತಾರೆ. ಆ ಸಮಯದಲ್ಲಿ ಈ ಸುಬ್ರಹ್ಮಣ್ಯ ಅಯ್ಯರ್ ಅನ್ನೋ ವ್ಯಕ್ತಿ ಮಾತ್ರ ಒಂದು ಕಡೆ ಕುಳಿತು ಪರಮೇಶ್ವರಿಯನ್ನ ಧ್ಯಾನಿಸ್ತಾ ಆನಂದ ಸ್ಥಿತಿಯಲ್ಲಿ ಇರ್ತಾರೆ. ಅದನ್ನ ನೋಡಿದಂತ ರಾಜ, ಇವನೊಬ್ಬ ಯಾಕೆ ಹೀಗೆ ಕುಳಿತುಕೊಂಡಿದ್ದಾನೆ, ನಾನ್ ಬಂದಿದ್ರು ಎದ್ದು ನನಗೆ ನಮಸ್ಕಾರ ಮಾಡ್ಲಿಲ್ಲ ಅಂತ ರಾಜನಿಗೆ ಒಂದು ರೀತಿಯ ಭಾವನೆ ಉಂಟಾಗತ್ತೆ. ಅಲ್ಲಿದ್ದ ಅರ್ಚಕರು ಹೇಳ್ತಾರೆ, ಸ್ವಾಮಿ, ಅಮ್ಮನವರ ಧ್ಯಾನದಲ್ಲಿ ಮುಳುಗೋಗಿದ್ದಾನೆ, ಇವನು ಮಹಾನ್ ಭಕ್ತ, ಮಹಾನ್ ಸಾಧಕ, ಆದ್ರಿಂದ ಅವನು ಈ ತರ ಧ್ಯಾನ ಸ್ಥಿತಿಯಲ್ಲಿರೋದ್ರಿಂದ ಅವನಿಗೆ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವನ ವಿರೋಧಿಗಳು ಏನ್ ಹೇಳ್ತಾರೆ ಅಂದ್ರೆ, ಮಹಾರಾಜ, ಇವನಿಗೆ ಬಹಳ ಅಹಂಕಾರ, ಇವನು ಮಹಾ ಅಹಂಕಾರಿ, ಯಾರನ್ನೂ ಲೆಕ್ಕಕ್ಕಿಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಮಹಾರಾಜನ್ಗೆ ಬಹಳ ಕೋಪ ಬರುತ್ತೆ ಅವನ ಮೇಲೆ. ನಿಜವಾಗ್ಲೂ ಇವನು ಜ್ಞಾನಿನ ಅಥವಾ ಅಹಂಕಾರಿನ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿ ಅವನ ಹತ್ತಿರ ಹೋಗಿ ಕೇಳ್ತಾರೆ ಮಹಾರಾಜ, ಈ ದಿನ ಯಾವ ತಿಥಿ ಅಥವಾ ಯಾವ ದಿನ ಅಂತ ಕೇಳ್ತಾರೆ. ಆ ಸುಬ್ರಹ್ಮಣ್ಯ ಅಯ್ಯರ್ ಅನ್ನೋ ಆತ ಆಗ ತಾನೇ ಚಂದ್ರಬಿಂಬದಲ್ಲಿ ಪರಮೇಶ್ವರಿಯ ದರ್ಶನ ಮಾಡ್ತಾ ಇದ್ರಿಂದ ಈ ದಿನ ಪೌರ್ಣಮಿ ಅಂತ ಹೇಳ್ತಾರೆ. ಮಹಾರಾಜ ಆಗ್ರಹದಿಂದ, ಓಹೋ, ಈ ದಿನ ಪೌರ್ಣಮಿನ, ಸರಿ, ನಾನು ಸಾಯಂಕಾಲ ಬರ್ತೇನೆ, ನನಗೆ ಹುಣ್ಣಿಮೆ ಚಂದ್ರನನ್ನ ತೋರಿಸಿ ನೀನು, ಇಲ್ಲ ಅಂದ್ರೆ ನಿನ್ನ ತಲೆಯನ್ನ ತೆಗೆದು ಹಾಕ್ತೀನಿ ಅಂತ ಹೇಳ್ತಾರೆ. ಆಗ ಅವನ ಸುತ್ತಮುತ್ತ ಇದ್ದಂತ ಅವನ ಸ್ನೇಹಿತರೆಲ್ಲ, ಎಂತ ಕೆಲಸ ಮಾಡ್ಬಿಟ್ಟಪ್ಪ ನೀನು, ಈ ದಿನ ಅಮಾವಾಸ್ಯೆ ಇದೆ, ಆದ್ರೆ ನೀನು ಪೌರ್ಣಮಿ ಅಂತ ಹೇಳಿದ್ಯಲ್ಲ. ಮಹಾರಾಜ ತುಂಬಾ ಕೋಪಗೊಂಡಿದ್ದಾರಪ್ಪ, ನೀನು ಹುಣ್ಣಿಮೆ ಚಂದ್ರನನ್ನ ತೋರಿಸ್ದೆ ಹೋದ್ರೆ ನಿನ್ನ ತಲೆ ತೆಗಿತಾರಲ್ಲ, ಏನ್ ಮಾಡ್ತೀಯಾ ಅಂತ ಪಾಪ ಅವನ ಸ್ನೇಹಿತರೆಲ್ಲ ಕೇಳ್ತಾರೆ. ಅವನು ತಕ್ಷಣ, ನನ್ನೇನ್ ಮಾಡು ಅಂತೀರಾ, ಆಕಾಶ ಮಂಡಲದಲ್ಲಿ ಅಮ್ಮನವರ ಮುಖ ನನಗೆ ಚಂದ್ರಬಿಂಬದ ಹಾಗೆ ಕಾಣಿಸ್ತಿತ್ತು, ಅದನ್ನ ನೋಡಿ ನಾನು ಈ ದಿನ ಪೌರ್ಣಮಿ ಅನ್ಕೊಂಡು ಹಾಗೆ ಹೇಳ್ಬಿಟ್ಟೆ. ಸರಿ, ಆ ತಾಯಿನೇ ಹಾಗೆ ಹೇಳ್ಸಿದ್ದಾಳೆ, ಅವಳೇ ನನ್ನನ್ನು ಕಾಪಾಡ್ಬೇಕು, ಅವಳು ಕಾಪಾಡದೆ ಹೋದ್ರೆ ಈ ಜೀವನ ನನಗೆ ಯಾಕೆ ಬೇಕು, ನನಗೆ ಈ ಜೀವನನೇ ಬೇಡ, ಯಾರೋ ರಾಜನ ಕೈಯಲ್ಲಿ ಯಾಕೆ ಸಾಯ್ಬೇಕು, ನಾನೇ ಆ ತಾಯಿಗೆ ಆಹುತಿ ಆಗ್ಬಿಡ್ತೀನಿ, ಅವಳು ಹೇಗಿದ್ರು ಚಿದಗ್ನಿಕುಂಡ ಸಂಭೂತ ಅಲ್ವಾ ಅಂತ ಹೇಳಿ ಒಂದು ದೊಡ್ಡ ಹೋಮಕುಂಡದಂತಹ ಅಗ್ನಿಕೊಂಡದಲ್ಲಿ ಅಗ್ನಿಯ ಜ್ವಾಲೆಯನ್ನ ಹೊತ್ತಿಸಿ ಅದರ ಮೇಲೆ ಒಂದು ಮಂಚಾಕಾರದ ಹಲಗೆಯನ್ನ ಏರ್ಪಾಟ್ ಮಾಡಿಕೊಂಡು ಅದಕ್ಕೆ 100 ಹಗ್ಗಗಳಿಂದ ಕಟ್ಟಿರ್ತಾರೆ. ಅಂದ್ರೆ ಆ ಹುರಿಯುತ್ತಿರುವ ಅಗ್ನಿಕೊಂಡದ ಮೇಲೆ ಆ ಮಂಚಕ್ಕೆ 100 ಹಗ್ಗಗಳನ್ನ ಕಟ್ಟಿರ್ತಾರೆ. ಆ ಉಯ್ಯಾಲೆಯ ಹಾಗೆ ನಿರ್ಮಾಣ ಮಾಡಿ ಆ ಉಯ್ಯಾಲೆಯ ಮೇಲೆ
ಆತ ಕುಳಿತುಕೊಂಡು ಪಕ್ಕದಲ್ಲಿದ್ದಂತಹ ಸ್ನೇಹಿತರಿಗೆ ಹೇಳ್ತಾರೆ, ನಾನು ಅಮ್ಮನವರ ಸ್ತುತಿಯನ್ನ ಮಾಡ್ತಾ ಇರ್ತೇನೆ, ಒಂದೊಂದು ಪದ್ಯಕ್ಕೆ ಒಂದೊಂದು ಹಗ್ಗವನ್ನ ಕತ್ತರಿಸಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ನೇಮಿಸ್ತಾನೆ. ಆತ ಆನಂದ ಪಾರವಶ್ಯನಾಗಿ ಆ ಪದ್ಯಗಳನ್ನ ಅಥವಾ ಶ್ಲೋಕಗಳನ್ನ ಹೇಳೋದಿಕ್ಕೆ ಪ್ರಾರಂಭಿಸ್ತಾರೆ. ಸುತ್ತಲೂ ಜನಗಳೆಲ್ಲ ಸೇರಿ, ಜನಗಳೆಲ್ಲರಿಗೂ ಕುತೂಹಲ ಇರುತ್ತೆ, ಇವನು ಈ ಅಗ್ನಿಕೊಂಡದಲ್ಲಿ ಬಿದ್ದು ಆಹುತಿ ಆಗ್ತಾನ ಅಥವಾ ರಾಜ ಬಂದು ಇವನ ಶಿರಚ್ಛೇದನ ಮಾಡ್ತಾನ ಅನ್ನೋ ಕುತೂಹಲ ಇರುತ್ತೆ. ಆದ್ರೆ ಆ ಮಹಾಭಕ್ತನಿಗೆ ಇವುಗಳ ಅರಿವೇ ಇರೋದಿಲ್ಲ. ಅವರು ಸ್ತುತಿ ಮಾಡೋದಿಕ್ಕೆ ಪ್ರಾರಂಭಿಸ್ತಾರೆ. ಆ ಸಮಯದಲ್ಲಿ ಅವರು ಸ್ತುತಿಸಿದ ಆ ಸ್ತೋತ್ರವೇ ಅಭಿರಾಮಿ ಅಂತ್ಯಾದಿ. ಅಂತ್ಯಾದಿ ಅಂದ್ರೆ ಅದರ ಅರ್ಥ, ಮೊದಲ ಶ್ಲೋಕ ಯಾವ ಅಕ್ಷರದಿಂದ ಕೊನೆಯಾಗುತ್ತೋ ಎರಡನೇ ಶ್ಲೋಕ ಆ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಇದೇ ಅಂತ್ಯಾದಿ ಅಥವಾ ಅಂತಾದಿ ಅಂತ ಕರೀತಾರೆ. ಇದನ್ನ ಅಭಿರಾಮಿ ಅಂತಾದಿ ಅಂತ ಹೇಳ್ತಾರೆ. ಹೀಗೆ ಅವರು ಅಭಿರಾಮಿ ದೇವಿಯ ಮೇಲೆ 100 ಶ್ಲೋಕಗಳನ್ನ ಹೇಳ್ತಾರೆ. ಸರಿಯಾಗಿ 78ನೇ ಶ್ಲೋಕ ಹೇಳುವಂತ ಸಮಯಕ್ಕೆ ಆ ರಾಜ ಬಂದು, ಎಲ್ಲಿದೆ ಪೌರ್ಣಮಿ ಚಂದ್ರ ಅಂತ ಕೇಳುವಂತ ಸಮಯಕ್ಕೆ ಆ ಅಭಿರಾಮಿ ದೇವಿ ತನ್ನ ಪ್ರಿಯ ಪುತ್ರನ ಮೇಲಿನ ಅನುಗ್ರಹದಿಂದ ತನ್ನ ಕಿವಿಯಲ್ಲಿದ್ದ ಓಲೆಯನ್ನ ತೆಗೆದು ಆಕಾಶಕ್ಕೆ ಎಸಿತಾಳೆ. ಅಮ್ಮನವರ ಕಿವಿಯೋಲೆಗಳೇ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಅಂತ ಹೇಳ್ತೀವಿ ನಾವು ಲಲಿತಾ ಸಹಸ್ರನಾಮದಲ್ಲಿ. ಅಮ್ಮ ಹಾಗೆ ಎಸಿತಿದ್ದ ಹಾಗೆ ಆಕಾಶದಲ್ಲಿ ಹುಣ್ಣಿಮೆ ಚಂದ್ರನ ದರ್ಶನ ಎಲ್ಲರಿಗೂ ಆಗುತ್ತೆ. ಇಷ್ಟೊತ್ತು ತಲೆ ಕತ್ತರಿಸ್ತೀನಿ ಅಂತಿದ್ದಂತ ರಾಜ ಕಣ್ಣೀರ್ ಹಾಕ್ತಾ ಅವನ ಪಾದದ ಮೇಲೆ ಬೀಳ್ತಾನೆ. ಆಗಿನಿಂದ ಆ ಸುಬ್ರಹ್ಮಣ್ಯ ಅಯ್ಯರ್ನ ಹೆಸರು ಅಭಿರಾಮಿ ಭಟ್ಟರ್ ಅಂತ ಆಗತ್ತೆ. ಅಭಿರಾಮಿ ಅಂತಾದಿ ಶ್ಲೋಕ ತಮಿಳು ಭಾಷೆಯಲ್ಲಿರುತ್ತೆ. ಇದು ಬಹಳ ಭಕ್ತರ ಬೇಡಿಕೆಯಿಂದ ಅವುಗಳ ಸಾರವನ್ನ 10 ಶ್ಲೋಕಗಳಲ್ಲಿ ಒಂದು ಸ್ತವವಾಗಿ ಹೇಳ್ತಾರೆ. ಇದನ್ನೇ ಅಭಿರಾಮಿ ಸ್ತೋತ್ರ ಅಂತ ಹೇಳ್ತೀವಿ. ಈ ಸ್ತೋತ್ರ ಬಹಳ ಶಕ್ತಿವಂತವಾದದ್ದು, ಮಹಿಮಾನ್ವಿತವಾದದ್ದು. ಇಲ್ಲಿ ಅಭಿರಾಮಿ ಅಂದ್ರೆ ಬೇರೆ ಯಾರೋ ದೇವತೆ ಅಲ್ಲ, ಅವಳು ಶ್ರೀವಿದ್ಯೆಯ ಅಧಿಷ್ಠಾನ ದೇವತೆಯಾದ ಶ್ರೀಮಾತ ಲಲಿತೆಯೇ. ಅದರ ಮೊದಲ ಶ್ಲೋಕದಲ್ಲೇ ಶ್ರೀವಿದ್ಯೆಯನ್ನ ಪ್ರತಿಪಾದಿಸ್ತಾರೆ. ಅಮ್ಮನವರಿಂದ ಬಂದ ಯಾವ ಸ್ವರೂಪವಾದರೂ ಅಭಿರಾಮಿ ದೇವಿ ಆಗ್ಲಿ, ಶ್ಯಾಮಲಾ ದೇವಿ ಆಗ್ಲಿ, ವಾರಾಹಿ ದೇವಿ ಆಗ್ಲಿ, ದುರ್ಗಾದೇವಿ, ಸರಸ್ವತಿ ಎಲ್ಲರೂ ಲಲಿತೆಯ ಸ್ವರೂಪವೇ ಆಗಿರ್ತಾರೆ. ಯಾಕಂದ್ರೆ ಲಲಿತಾ ಅಮ್ಮನವರು ಒಂದು ಸೂರ್ಯನ ರೀತಿ, ಅಂದ್ರೆ ಇವರೆಲ್ಲ ಆ ಸೂರ್ಯನಿಂದ ಬಂದಂತಹ ಕಿರಣಗಳು. ಇನ್ನು ಈ ಸ್ತೋತ್ರವನ್ನ ಯಾವ ರೀತಿ ಪಠನೆ ಮಾಡಬೇಕು ಅಂತ ನೋಡೋದಾದ್ರೆ, ನಾವು ಕೈಯಲ್ಲಿ ಒಂದು ಚಿಟಿಕೆ ಕುಂಕುಮವನ್ನ ತಗೋಬೇಕು. ಈ ಶ್ಲೋಕ ಪಠನೆಯವರೆಗೂ ನಾವು ಕೈಯಲ್ಲಿ ಕುಂಕುಮವನ್ನ ಹಿಡಿದು ಪಠನೆ ಮಾಡಿದ ನಂತರ ಆ ಕುಂಕುಮವನ್ನ ಧರಿಸೋದ್ರಿಂದ ಸೌಮಂಗಲ್ಯಾಭಿವೃದ್ಧಿ ಆಗುತ್ತೆ. ಅಂದ್ರೆ ಪತಿಯ ಆಯಸ್ಸು ವೃದ್ಧಿ ಆಗುತ್ತೆ. ಅದು ಹೇಗೆ ಹೇಳ್ಬೇಕು, ಹೇಗಿರುತ್ತೆ ಈ ಶ್ಲೋಕ ಅನ್ನೋದನ್ನ ನಾನು ಹೇಳ್ತೇನೆ. ಈ ಶ್ಲೋಕ ಎಲ್ಲಿ ಸಿಗುತ್ತೆ ನಮ್ಗೆ ಅಂದ್ರೆ, ನಾವು ಸ್ತೋತ್ರ ನಿಧಿಯನ್ನ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಅದರಲ್ಲಿ ಅಭಿರಾಮಿ ಸ್ತೋತ್ರ ಅಂತ ಹಾಕಿದ್ರೆ ಕನ್ನಡದಲ್ಲೂ ಬರುತ್ತೆ, ಸಂಸ್ಕೃತದಲ್ಲೂ ಬರುತ್ತೆ. ಇನ್ನು ಈ ಶ್ಲೋಕವನ್ನ ಹೇಗೆ ಹೇಳ್ಬೇಕು ನಮಗ್ ಗೊತ್ತಾಗ್ತಾ ಇಲ್ಲ ಅನ್ನೋರ್ಗೆ ಸಹಾಯವಾಗ್ಲಿ ಅಂತ ಹೇಳಿ ನಾನು ಈ ಶ್ಲೋಕವನ್ನ ಹೇಳ್ತಾ ಇದ್ದೀನಿ. ಆಸಕ್ತಿ ಇರೋರು ಕೇಳಿ. ನಮಸ್ತೆ ಲಲಿತೆ ದೇವಿ ಶ್ರೀಮತ್ ಸಿಂಹಾಸನೇಶ್ವರಿ ಭಕ್ತಾನಾಮೀಷ್ಟದೇ ಮಾತಃ ಅಭಿರಾಮಿ ನಮೋಸ್ತುತೆ. ಚಂದ್ರೋದಯ ಕೃತವತಿ ತಾಟಂಕೇನ ಮಹೇಶ್ವರಿ ಆಯುರ್ದೇಹಿ ಜಗನ್ಮಾತಃ ಅಭಿರಾಮಿ ನಮೋಸ್ತುತೆ. ಸುಧಾಘಟೇಶ ಶ್ರೀಕಾಂತೆ ಶರಣಾಗತ ವತ್ಸಲೆ ಆರೋಗ್ಯಂ ದೇಹಿ ಮೇ ನಿತ್ಯಂ ಅಭಿರಾಮಿ ನಮೋಸ್ತುತೆ. ಕಲ್ಯಾಣಿ ಮಂಗಳಂ ದೇಹಿ ಜಗನ್ಮಂಗಳಕಾರಿಣಿ ಐಶ್ವರ್ಯಂ ದೇಹಿ ಮೇ ನಿತ್ಯಂ ಅಭಿರಾಮಿ ನಮೋಸ್ತುತೆ. ಚಂದ್ರಮಂಡಲ ಮಧ್ಯಸ್ಥೆ ಮಹಾತ್ರಿಪುರ ಸುಂದರಿ ಶ್ರೀಚಕ್ರರಾಜ ನಿಲಯೇ ಅಭಿರಾಮಿ ನಮೋಸ್ತುತೆ. ರಾಜೀವಲೋಚನೆ ಪೂರ್ಣೆ ಪೂರ್ಣಚಂದ್ರ ವಿಧಾಯಿನಿ ಸೌಭಾಗ್ಯಂ ದೇಹಿ ಮೇ ನಿತ್ಯಂ ಅಭಿರಾಮಿ ನಮೋಸ್ತುತೆ. ಗಣೇಶ ಸ್ಕಂದ ಜನನಿ ವೇದರೂಪೇ ಧನೇಶ್ವರಿ ವಿದ್ಯಾಂ ಚ ದೇಹಿ ಮೇ ಕೀರ್ತಿಂ ಅಭಿರಾಮಿ ನಮೋಸ್ತುತೆ. ಸುವಾಸಿನಿ ಪ್ರಿಯೇ ಮಾತಃ ಸೌಮಾಂಗಲ್ಯ ವಿವರ್ಧಿನಿ
ಮಾಂಗಲ್ಯಂ ದೇಹಿ ಮೇ ನಿತ್ಯಂ ಅಭಿರಾಮಿ ನಮೋಸ್ತುತೆ. ಮಾರ್ಕಂಡೇಯ ಮಹಾಭಕ್ತ ಸುಬ್ರಹ್ಮಣ್ಯ ಸುಪೂಜಿತೆ ಶ್ರೀರಾಜರಾಜೇಶ್ವರಿ ತ್ವಂ ಹ್ಯಭಿರಾಮಿ ನಮೋಸ್ತುತೆ. ಸಾನ್ನಿಧ್ಯಂ ಕುರು ಕಲ್ಯಾಣಿ ಮಮ ಪೂಜಾ ಗೃಹೇ ಶುಭೆ ಬಿಂಬೆ ದೀಪೆ ತಥಾ ಪುಷ್ಪೆ ಹರಿದ್ರಾ ಕುಂಕುಮೆ ಮಮ. ಅಂದ್ರೆ ನೀನು ನಮ್ಮ ಪೂಜಾ ಗೃಹದಲ್ಲಿರುವಂತಹ ಆ ದೀಪ, ಪುಷ್ಪ, ಅರಿಶಿಣ, ಕುಂಕುಮಗಳಲ್ಲಿ ಸ್ಥಿರವಾಗಿರು ಅಂತ ಹೇಳಿ ಅಮ್ಮನವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ವಿದ್ಯೆ ಕೊಡು, ಪ್ರತಿಯೊಂದನ್ನು ನಾವಿಲ್ಲಿ ಕೇಳ್ತಾ ಇದ್ದೀವಿ. ಈ ಶ್ಲೋಕವನ್ನ ಹೇಳಿದ್ಮೇಲೆ ಪ್ರತ್ಯೇಕವಾಗಿ ನಾವೇನು ಕೋರಿಕೆ ಕೇಳೋ ಹಾಗೆ ಇಲ್ಲ, ಎಲ್ಲ ಇಲ್ಲೇ ಬಂದ್ಬಿಡತ್ತೆ ನಮ್ಗೆ. ಹಾಗಾಗಿ ಪ್ರತಿಯೊಬ್ಬರು ಯಾರಿಗೆಲ್ಲ ದಿನನಿತ್ಯ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಸಮಯ ಇರೋದಿಲ್ವೋ ಅವರಿಗೆಲ್ಲ ಇದು ಒಂದು ಒಳ್ಳೆಯ ಸ್ತೋತ್ರ ಅಂತಾನೆ ಹೇಳ್ಬೋದು. ಇವಾಗ ಕೆಲ್ಸಕ್ಕೆ ಹೋಗೋಂಥ ಸ್ತ್ರೀಯರಿರ್ತಾರೆ, ಒಂದು ಚಿಟಿಕೆ ಕುಂಕುಮನ ತಗೊಂಡು ಈ ಸ್ತೋತ್ರವನ್ನ ಪಠನೆ ಮಾಡಿ, ಅದು ಭಾವನೆ ಮಾಡಿ ಪಠನೆ ಮಾಡಿ, ಆ ಕುಂಕುಮವನ್ನ ಧರಿಸಿ ಹೊರಡೋದ್ರಿಂದ ನಿಮಗೆ ತುಂಬಾ ಶುಭಗಳು ಉಂಟಾಗತ್ತೆ. ಎಲ್ಲರಿಗೂ ಲಲಿತಾ ಮಹಾತ್ರಿಪುರ ಸುಂದರಿಯ ಅನುಗ್ರಹ ಕಟಾಕ್ಷ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.